ಮಾಡ್ಯುಲಸ್ ಆಫ್ Z3 ಗೆ ಮಾಡ್ ಯಾವ ರೀತಿ ಸ್ಪ್ಲಿಟ್ ಮಾಡಿದನೋ ಅದೇ ರೀತಿ ಈ ಸ್ಟೆಪ್ಪಿಂದ ಸ್ಟೆಪ್ಗೆ ಸ್ಪ್ಲಿಟ್ ಮಾಡ್ಕೊಂಡಿದ್ದೇನೆ ನಾನು. ಇದಕ್ಕೆ ಮಾಡಿ ಹಾಕಿದ್ದೀನಿ ಸ್ಕ್ವೇರ್ ರೂಟಲ್ಲಿ, ಇದಕ್ಕೆ ಮಾಡಿ ಹಾಕಿದ್ದೀನಿ ಸ್ಕ್ವೇರ್ ರೂಟಲ್ಲಿ, ಮತ್ತು ರೂಟ್ ಕ್ಯಾನ್ಸಲ್ ಮಾಡ್ಬೋದಾಗಿತ್ತು ಸರ್. ಹೆಂಗಾದ್ರೂ ಮಾಡ್ಕೊಂಡು ನಿನಗೆ ಇದೇ ಆನ್ಸರ್ ಬರುತ್ತೆ. ಬಟ್ ಇಲ್ಲಿ ಕ್ಯೂಬ್ ಇರೋದ್ರಿಂದ ನೀನು ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಮಾಡ್ಲಿಕ್ಕೆ ಹೋಗಲ್ಲ. ಈ ವ್ಯಾಲ್ಯೂ ಕಂಡುಹಿಡ್ಕೊಂಡು ಅದಕ್ಕೆ ಕ್ಯೂಬ್ ಅಪ್ಲೈ ಮಾಡಬೇಕು. 2 ಕ್ಯೂಬ್ 8 ಆಗುತ್ತೆ. ಆಗ್ಬೋದಾ? ಎಸ್, ನೀವು ಮೋಸ್ಟ್ಲಿ ವಿಡಿಯೋ ಕಟ್ಟಾಗಿ ಸೆಕೆಂಡ್ ವಿಡಿಯೋಲ್ಲಿ ಇರ್ಬೋದು ಅಂತ ನನ್ನ ಅನಿಸಿಕೆ. 2-3 ಡೇಸಿಂದ ಸೆಕೆಂಡ್ PUCಗೆ ಇದೇ ಆಗ್ತಾ ಇದೆ. 33 ಮಿನಿಟ್ಸ್ ವಿಡಿಯೋ ಕಟ್ಟಾಗಿ ಮತ್ತೆ ಅದೇ ತಗೊಳುತ್ತೆ ಸೆಕೆಂಡ್ ವಿಡಿಯೋ. ನಾನು ಮಾಡಲ್ಲ. ಮೋಸ್ಟ್ಲಿ ಯು ಆರ್ ಎಕ್ಸ್ಪೀರಿಯನ್ಸ್ ದಟ್ ಥಿಂಗ್ ನೌ. ಎಸ್, ನಾವು ದ ಪ್ರಾಬ್ಲಮ್ ನಂಬರ್ 20ಗೆ ಹೋಗೋಣ. ಎಸ್, ಲಾಸ್ಟ್ 3 ಪ್ರಾಬ್ಲಮ್ಸ್ ಇದೆ. ಪ್ರಾಬ್ಲಮ್ ನಂಬರ್ 20, 21st, 22nd. ಇನ್ನೆರಡು 3 ಪ್ರಾಬ್ಲಮ್ಸು ಬಿಟ್ಟಂಗಿದ್ದೀನಿ ಎಕ್ಸಾಂಪಲ್ ಟೆಕ್ಸ್ಟ್ ಬುಕ್ಕಲ್ಲಿ. ಅವು ಪಿಕ್ ಕಳಿಸ್ತೀನಿ, ಅವನ್ನ ಆನ್ಸರ್ ಮಾಡ್ಕೊಂಬಿಡ್ರೆ. 20th one ರಿಪೀಟೆಡ್ ಐ ಥಿಂಕ್ ನಂಬರ್ ಆಫ್ ಟೈಮ್ಸ್. ಈಗ ತಾನು ಹೇಳ್ತಿದ್ದೆ 1 + i / 1 - i. ಇನ್ನು ಮುಂದೆ ಇಲ್ಲಾಂದ್ರೆ ಬಂದಾಗ ಡೈರೆಕ್ಟ್ i ಅಂತ ಕಲ್ತ್ಕೊಂಡ್ಬಿಡ್ರಿ ಅಂತ ಹೇಳ್ತಿದ್ದೆ. ಆಗ ಎಕ್ಸಾಕ್ಟ್ ಆಗಿ m = 4 ಬರುತ್ತೆ. ಲೀಸ್ಟ್ ಪಾಸಿಟಿವ್ ಇಂಟಿಜರ್ ಅಂದರೆ 4 ಬರುತ್ತೆ. ಇಲ್ಲಾಂದ್ರೆ ಬರೋಲ್ಲ. ಕೇಳಿದ್ದಾರೆ ಲೀಸ್ಟ್ ಇಂಟಿಗ್ರಲ್ ವ್ಯಾಲ್ಯೂ ಆಫ್ ಅಂತ ಕೇಳಿದ್ದಾರೆ. ಆಮೇಲೆ ಇದು ಇವಾಗ ತಾನು ಹೇಳ್ಕೊಡ್ತಿದ್ದೆ 1 - i / 1 + i ಅಂತ ಕಾಂಪ್ಲೆಕ್ಸ್ ನಂಬರ್ಸ್ ಚಾಪ್ಟರ್ ನಿಮ್ಗೆ ಎಲ್ಲಾದರೂ ಬಂದರೆ ಇದನ್ನು ಡೈರೆಕ್ಟ್ ಆಗಿ 1 - i / 1 + i ಅನ್ನೋದು ಕಾಂಪ್ಲೆಕ್ಸ್ ನಂಬರ್ ಎಲ್ಲ ನಿಮ್ಮ ಕಣ್ಣಿಗೆ ಕಾಣಿಸಿದ್ರೆ -i ಎಂದು ಬರ್ಕೊಂಬಿಡು. ದಟ್ -i ಹೋಲ್ ಟು ದಿ ಪವರ್ ಆಫ್ 96. ಇಲ್ಲಿ 96 ಇಸ್ ಈವನ್ ನಂಬರ್. 96 ಇಸ್ ಈವನ್ ನಂಬರ್ ಹಿಯರ್. ಸೊ ಮೈನಸ್ ಪ್ಲಸ್ ಆಗುತ್ತೆ. i ಟು ದಿ ಪವರ್ ಆಫ್ 96. i ಟು ದಿ ಪವರ್ ಆಫ್ 96 ಅನ್ನು i² ಹೋಲ್ ಟು ದಿ ಪವರ್ ಆಫ್ 48 ಬರೀಬೋದು ನೋಡ್ರಿ. i² ವ್ಯಾಲ್ಯೂ -1 ಹೋಲ್ ಟು ದಿ ಪವರ್ ಆಫ್ ಈವನ್ ನಂಬರ್ ಆಲ್ವೇಸ್ ನಮಗೆ +1 ಬರುತ್ತೆ. ದಟ್ ಈಸ್ ದ ಆನ್ಸರ್ ಫಾರ್ ದಿ ಪ್ರಾಬ್ಲಮ್ ನಂಬರ್ 21st. ಅಂದರೆ ಅವರು 21st ಅಲ್ಲಿ ಯಾವ ರೀತಿ a + ib ಕಂಪೇರ್ ಮಾಡಿದ್ದಾರೆ. ಇದು 1 + i0, ಇದು a + b ಕಂಪೇರ್ ಮಾಡಿದ್ರೆ 1, 0 ಬರ್ತದೆ. ಆ್ಯಂಡ್ 21st ಆಲ್ಸೋ ರಿಪೀಟೆಡ್. ಏನು ಕೊಡಲಿಲ್ಲ ಅಂತಂದರೆ ಕಾಂಪ್ಲೆಕ್ಸ್ ನಂಬರ್ಸ್ ಟಾಪಿಕಲ್ಲಿ z = x + iy ತೆಗೆದುಕೋಬೇಕು. ಏನೂ ಕೊಟ್ಟಿಲ್ಲ ಅಂದರೆ ಕಾಂಪ್ಲೆಕ್ಸ್ ನಂಬರ್ಸ್ ಚಾಪ್ಟರ್ಲಿ z = x + iy ತೆಗೆದುಕೋಬೇಕು ನಾವು. ಅದು ತಗೊಂಡು ಇಲ್ಲಿ ಹಾಕಿ ಇನ್ನೇನು ಆನ್ಸರ್ ಹತ್ತಿರದಲ್ಲಿ ಸ್ಟಾರ್ಟ್ ಆಗುತ್ತೆ. x² + 1 + 2x + y² = x² + 1 - 2x + y². y² ಕ್ಯಾನ್ಸಲ್, x² ಕ್ಯಾನ್ಸಲ್, 1 ಕ್ಯಾನ್ಸಲ್. ಆಗಲೇ ಬಂದಿತ್ತು 4x = 0. ಆದರೆ ಅಲ್ಲಿ 4y0 ಬಂದಿತ್ತು x ಆಕ್ಸಿಸ್, ಇಲ್ಲಿ 4x0 ಬಂದಿದೆ. ಅದಕ್ಕೋಸ್ಕರ y ಆಕ್ಸಿಸ್ ಅಂತ ಬರೀತೀವಿ. ಆಗ್ಬೋದಾ? ಎಸ್, ದೀಸ್ ಆರ್ ದಿ ಎಕ್ಸಾಂಪಲ್ ಟೆಕ್ಸ್ಟ್ ಪ್ರಾಬ್ಲಮ್ಸ್. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ದ ಪ್ರಾಬ್ಲಮ್ಸ್ ವಿ ಆರ್ ಗಿವನ್ ಇನ್ ದ ಯೆಸ್ಟರ್ಡೇಸ್ ಎಕ್ಸಾಮಿನೇಷನ್. ಸರಿಯಾಗಿ ಮಾಡಿಲ್ಲ ಅಂತ ಆವಾಗಲೇ ಹೇಳ್ತಾ ಇದ್ದೀನಿ. ಯಾಕೋ ತುಂಬ ನೆಗ್ಲೆಕ್ಟಾಗಿ ತೊಗೊಳ್ತಾ ಇದ್ದೀರಾ. ಈ ಕೋವಿಡ್ ಸಿಚುವೇಶನ್ ಎಲ್ಲ ಗೋ ಬ್ಯಾಕ್ ಆದರೆ ಅವ್ರು ತುಂಬ ಸ್ಟ್ರಿಕ್ಟಾಗಿ CET ಎಕ್ಸಾಮಿನೇಷನ್ ಮಾಡ್ತಾರೆ. ಥಿಯರಿ ಸ್ಟ್ರಿಕ್ಟ್ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ, CET ಎಕ್ಸಾಮಿನೇಷನ್ ಸ್ಟ್ರಿಕ್ಟಾಗಿ ಮಾಡ್ತಾರೆ. ನೀವು ಯಾಕೆ ಸೀರಿಯಸ್ನೆಸ್ ತೊಗೊತಲ್ಲ ಅದು ನಿಮಗೆ ಬಿಟ್ಟಿದ್ದು, ಯುವರ್ ಚಾಯ್ಸ್. ಏನಾದರೂ ಹಾಗೆ ಈಗ ನಾನು ಆ ಪ್ರಾಬ್ಲಮ್ಸನ್ನ ಕಂಟಿನ್ಯೂ ಮಾಡ್ತೀನಿ. ಈಗ ಎಕ್ಸಾಮಿನೇಷನ್ ಕೊಟ್ಟಿದ್ದ ಪ್ರಾಬ್ಲಮ್ಸನ್ನು ನಿನ್ನೆ ಆಗ್ಬೋದಾ? ಎಸ್, 1 ಕ್ವಶನ್ ಯು ಹ್ಯಾವ್ ಟು ರೈಟ್. ದಿಸ್ ಈಸ್ ಫ್ರಮ್ ಎಕ್ಸಾಂಪಲ್ ಟೆಕ್ಸ್ಟ್. ಮಿಸ್ ಮಾಡಿದ್ದೀನಿ. f of z is equals to 7 minus z by 1 minus z square and z value is given. Find modulus of f of z. This is very easy thing. Z minus of 1 plus 2i, sorry, 7 minus of z plus 1 plus 2i ಕೊಟ್ಟಿದ್ದೀನಿ. ಇಲ್ಲಿ 1 minus z square in the sense 1 minus 4 plus 4i. ಏನು ಮಾಡಿದ್ರೆ ಹೇಳಿ ಸರ್? a plus b square ಫಾರ್ಮುಲಾ a² plus b² ಅಲ್ಲ ಸರ್, ಬಟ್ BL I ಇರೋದ್ರಿಂದ i² -1 ಆಗೋಗುತ್ತೆ. ಅದಕ್ಕೆ ಹೀಗೆ ಬರ್ತಿದ್ದೀನಿ. 2ab, BL ಒಂದು 2 ಇದೆ, ಇಲ್ಲೊಂದಿದೆ, ಅಲ್ಲಿಗೆ ದಟ್ ಈಸ್ ಈಕ್ವಲ್ ಟು 6 minus 2i ಡಿವೈಡೆಡ್ ಬೈ, ನೋಡಿ ಇಲ್ಲಿ 1 minus 4 ಹೌ ಮಚ್? -3. ಮೈನಸ್ ಆಫ್ ಮೈನಸ್ ಪ್ಲಸ್ -4i. ಹೌದಾ? ಇದಕ್ಕೆ ನಾವೇನು ತಗೊಳ್ತೀವಿ? ಮಾಡ್ಲೆಸ್ ತೆಗೆದುಕೋಬೇಕು. ಮಾಡ್ಲೆಸ್ ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡೋಂಗಿಲ್ಲ. ವಿ ಕ್ಯಾನ್ ಟೇಕ್ ಡೈರೆಕ್ಟ್ ಮಾಡ್. ನಮ್ಮ ಹತ್ರ ಪ್ರಾಪರ್ಟಿ ಇದೆ. ಇದು ಮಾಡ್ಲೆಸ್ ತಗೊಂಡಾಗ 36 + 4 ಆಯಿತು. ಇದು ಮಾಡ್ಲೆಸ್ ತಗೊಂಡಾಗ 16 + 16 ಆಯಿತು. ದಟ್ ಈಸ್ ಈಕ್ವಲ್ಸ್ ಟು 40 ಡಿವೈಡೆಡ್ ಬೈ √32. ಆ್ಯಂಡ್ ಒನ್ ಮೋರ್ ಥಿಂಗ್, ಇಫ್ ಯು ವಾಂಟ್ ಟು ಫೈಂಡ್ mod z ವಿ ಕ್ಯಾನ್ ರೈಟ್ √5 ಅಲ್ವಾ? ಇಲ್ಲಿ ನೋಡಿ √35ನ ನಾವು ಹೆಂಗೆ ಬರೀಬೋದು ಅಂತ ಹೇಳ್ತೇನೆ ಇಲ್ಲಿ. ಒಂದು ನಿಮಿಷ.
ಎಸ್ ಹತ್ರಕ್ಕೆ ಬಂದಿದೆ ಆನ್ಸರ್. ನ್ಯೂಮರೇಟರ್ ಕೂಡ ಇದೆ ರೂಟ್. ದಟ್ ಈಸ್ ಈಕ್ವಲ್ಸ್ ಟು ರೂಟ್ 40/32. ಇಟ್ ಕ್ಯಾನ್ ಬಿ ರಿಟನ್ ಆಸ್ 5/a. 8ಇಂದ ಹೋಗುತ್ತೆ ನೋಡಿ, 8 5s 8 4s ಅಲ್ವಾ. ಇದನ್ನ ನಾವು ಇಲ್ಲಿ ಮೇಲೆ ಬರೀತಾ ಇದ್ದೇನೆ, ರೂಟ್ 5/2 ಅಂತ ಬರ್ಕೋಬಹುದು. ಇದು ರೂಟ್ 5/2 ಆಪ್ಷನ್ಸ್ ಅಲ್ಲಿ ಕೊಟ್ಟಿಲ್ಲ, ಹೌದಾ. ನಾವು ಇಲ್ಲಿಗೆ ಏನಾದರೂ ಬಿಟ್ರೆ ಅವನ ಆಪ್ಷನ್ಸ್ ಅಲ್ಲಿ ಇರಲ್ಲ. ನೋಡಿ ಇಲ್ಲಿ ಝಡ್ ವ್ಯಾಲ್ಯೂ ಕೊಟ್ಟಿದ್ದ ಹತ್ರ ನಾನು ಮಾಡ್ ಝಡ್ ಬರ್ಕೊಂಡೆ ರೂಟ್ 5 ಅಂತ, ಅದಕ್ಕೋಸ್ಕರ ಇದನ್ನ ಮಾಡ್ Z/2 ಬರೀಬಹುದು. ನೀವು ಇಲ್ಲಿಗೆ ನಿಲ್ಲಿಸ್ಬಿಟ್ರೆ ಆಪ್ಷನ್ ಇರಲ್ಲ, ತಪ್ಪೇನು ಅಂತ ಅನ್ಕೊಂಡು ಬಂದ್ಬಿಡ್ತಾರೆ. ಅವ್ನು ಮತ್ತೆ ಟ್ವಿಸ್ಟ್ ಮಾಡಿದ್ದಾನೆ. ನಿಮ್ಗೆ ಕೊಟ್ಟಿರ್ತಕ್ಕಂಥ ಝಡ್ನ ಮಾಡ್ ತಗೊಂಡಾಗ ಅದು ರೂಟ್ 5 ಬರುತ್ತೆ. ಆ ಮಾಡ್ ಝಡ್ ಯೂಸ್ ಮಾಡ್ಕೊಳ್ಳಿ. ಅಲ್ಲಿಗೆ ಆನ್ಸರ್ ಫಾರ್ ದಿಸ್ ಪ್ರಾಬ್ಲಮ್ ಈಸ್ ರೂಟ್ 5/2 is not absolute. This is numerical value for this problem. Ultimate answer ಅಂತ ಕೊಟ್ಟು ಆ ಆಪ್ಷನ್ಸ್ ಅಲ್ಲೇ ಇಲ್ದಿರ ಮಾಡಿದಾನೆ ಅಂತಂದ್ರೆ ಮಾಡ್ Z/2ನೇ ನಾವು ಆನ್ಸರ್ ಮಾಡ್ಕೋಬೇಕಾಗುತ್ತೆ. ದಿಸ್ ಇಸ್ ಎಕ್ಸ್ಟ್ರಾ ಪ್ರಾಬ್ಲಮ್. ಯು ಹ್ಯಾವ್ ಟು ರೈಟ್ ಫ್ರಮ್ ದ ಬಿಗಿನಿಂಗ್ ಇಟ್ ಸೆಲ್ಫ್. ಅಂದರೆ ಕ್ವಶನ್ ಪೂರ್ತಿ ಬರೀಬೇಕು. ಇಷ್ಟು ಕ್ವಶನ್ ಏನು, f of z is equal to this and z is equal to 1 plus 2i. ಇದಕ್ಕೆ ಬಾಕ್ಸ್ ಇವಾಗ ಆಗಿದೆ, ಮೊದಲು ಕ್ವಶನ್ ಸೇರ್ಕೊಂಡ್ಬಿಟ್ಟಿತ್ತು. ಇಷ್ಟು ಕ್ವಶನ್ ಇದು ಆಗ್ಬೋದಾ. ಇಷ್ಟು ಕ್ವಶನ್ ಮಾಡ್ಲೆಸ್ ಫೈಂಡ್ ಔಟ್ ಮಾಡಬೇಕಾದ್ರೆ ನಮಗೆ ಗೊತ್ತಿರ್ತಕ್ಕಂಥ ಮಾಡ್ ಪ್ರಾಪರ್ಟಿ ಇಲ್ಲಿ ಹಾಕಿದ್ದೀವಿ. ಆ್ಯಂಡ್ ಸಮ್ ಪ್ರಾಬ್ಲಮ್ಸ್ ನಿಮಗೆಲ್ಲ ಬೇಕಂದ್ರೆ ಎಲ್ಲ ಮಾಡಿಕೊಡ್ತೀನಿ, ಯಾವ ಬೇಕೋ ಮಾಡಿಕೊಡ್ತೀನಿ. ನಿನ್ನ ಎಕ್ಸಾಮ್ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ಸಲ್ಲಿದೆ, ನಾನು ಎಕ್ಸಾಮಿನೇಷನ್ ಏನು ಕೊಟ್ಟಿದ್ದು ಆ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಕೊಟ್ಟಿದ್ದೀನಿ. ಎಸ್, ಇದು ಆಲ್ರೆಡಿ ರಿಪೀಟೆಡ್ ಪ್ರಾಬ್ಲಮ್. ನೀವು ಪ್ರೀವಿಯಸ್ ಎಕ್ಸಾಮಿನೇಷನ್ ಕ್ವಶನ್ಸ್ ಕ್ಲಾಸಸ್ ಓಪನ್ ಮಾಡಿದ್ರೆ, ಅಂದರೆ ನಾನು ಆನ್ಲೈನ್ ಕ್ಲಾಸಲ್ಲಿ ಮಾಡಿರ್ತಕ್ಕಂಥದ್ದು, ನಿಮಗೆ ಆ್ಯಸ್ ಇಟ್ ಇಸ್ ಪ್ರಾಬ್ಲಮ್ ಸಿಗುತ್ತೆ. ನೀವು ಮಾಡಿಲ್ಲಷ್ಟೇ. ಟೇಕಿಂಗ್ ಮಾಡ್ಯುಲಸ್ ಆನ್ ಬೋತ್ ಸೈಡ್ಸ್ ಫಾರ್ ದಿ ಪ್ರಾಬ್ಲಮ್ ನಂಬರ್ ಫಸ್ಟ್ ವಿ ಗೆಟ್ ಇದು ರೂಟ್ 2, ಇದು ರೂಟ್ 5, 1 + 1, ಇದು 1 + 4 ಬರುತ್ತೆ ನೋಡಿ, 2² ಕಾಣಿಸ್ತಿದೆಯಾ. ಇಂಟು ರೂಟ್ 10 ಇಂಟು ರೂಟ್ ಆಫ್ 1 + n² is equals to ರೂಟ್ ಆಫ್ α² ಪ್ಲಸ್ β². ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ ನಮಗಿದು 1 + n² is equals to α² ಪ್ಲಸ್ β² ಬರುತ್ತೆ ನೋಡಿ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್, ಟೇಕಿಂಗ್ ಮಾಡ್ಯುಲಸ್ ಆನ್ ಬೋತ್ ಸೈಡ್ಸ್. ನಾವು ತಗೊಂಡ್ರೆ ಮಾಡ್ಯುಲಸ್ ಎಲ್ಲ ಟರ್ಮ್ಸ್ಗೆ ಅಪ್ಲೈ ಆಗುತ್ತೆ. ಆಮೇಲೆ ಸೆಕೆಂಡ್ ಕ್ವಶನ್, ಇಟ್ ಇಸ್ ಅ ಥಿಯರಿ ಬೇಸ್ಡ್. ಮಾಡ್ ಝಡ್ ಕಂಡಿಡ್ತೀವಿ ರೂಟ್ ಹಾಕ್ಕೊಂಡು, ದಟ್ ಈಸ್ 1 + 3. ಮತ್ತು ಆಂಪ್ಲಿಟ್ಯೂಡ್ ಕಂಡಿಡ್ತೀವಿ, ಸೊ ಪೋಲಾರ್ ಫಾರ್ಮ್ ಏನು ಬರೀತೀವಿ, ದಟ್ ಈಸ್ cos π/6 ಪ್ಲಸ್ I sin π/6 ಅಂತ ಬರೀತೀವಿ. ಆಮೇಲೆ ಇದು ರೆಡ್ ಈಸ್ ನಮಗೆ ಸುಮಾರು ಪ್ರಾಬ್ಲಮ್ಸ್ ಈ ರೀತಿ ಬಂದಿದೆ. 1 + ω ವ್ಯಾಲ್ಯೂ -ω², -ω² ಮೈನಸ್ ಅಲ್ಲಿಗೆ -2⁻7 ω⁻14. ಅಲ್ಲಿಗೆ ಇದು -128 ಅಲ್ವಾ, ಮೈನಸ್ ಸಂಖ್ಯೆ ಬರುತ್ತೆ. ಇದನ್ನು ω³ ಹೋಲ್ ಪವರ್ 4 ಇಂಟು ω², 4 3 is 12, ಬಿಕಾಸ್ ω³ ವ್ಯಾಲ್ಯೂ ಇಸ್ 1 ಆಗುತ್ತೆ. ಅಲ್ಲಿಗೆ -128 ω² ಆಗುತ್ತೆ. ಆಗ್ಬೋದಾ. ಎಸ್, ದೇರ್ ಇಸ್ ಅ ಸ್ಮಾಲ್ ಟ್ವಿಸ್ಟ್ ಇನ್ ದಿಸ್ ಪ್ರಾಬ್ಲಮ್. -√3 ಅಂತ ಕೊಟ್ಟಿದ್ದಾನೆ. ರೂಟ್ ಆಫ್ -1 I ಬರ್ಕೊಳ್ತೀವಿ, √3 ಹಾಗೆ ಬರುತ್ತೆ ನೋಡಿ, ಅದು ಇಲ್ಲಿ. ಈಗ ಈ ಎರಡು ವ್ಯಾಲ್ಯೂಸ್ ಕಾಂಪ್ಲೆಕ್ಸ್ ನಂಬರ್ಸ್ ಚೆನ್ನಾಗಿ ಪಾಠ ಕೇಳ್ತಿರೋರಿಗೆ ಎಲ್ಲರಿಗೂ ಫೆಮಿಲಿಯರ್. ಒಂದು ಒಮೆಗಾ ಆದರೆ ಇನ್ನೊಂದು ω² ಆಗುತ್ತೆ, ಇದು ಅರ್ಥ. ಇದನ್ನ ω³ ಹೋಲ್ ಟು ದಿ ಪವರ್ ಆಫ್ 333, ω³ ಹೋಲ್ ಟು ದಿ ಪವರ್ ಆಫ್ 666 ಮಾಡ್ತೀವಿ. ಇಲ್ಲಿ ಒಂದು ಒಮೆಗಾ ಉಳಿತದೆ, ಇಲ್ಲಿ ಒಂದು ω² ನೋಡಿ. ಇದೆರಡು ಇದು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 1998 ಬರುತ್ತೆ ಇದರ ವ್ಯಾಲ್ಯೂ ಆಗ್ಬೋದಾ. ಆಮೇಲೆ ಇದ್ರ ವ್ಯಾಲ್ಯೂ 999 ಬರುತ್ತೆ. 1000 ಅಲ್ಲಿ 999 ಹೋದ್ರೆ ಇನ್ನು 1 ಇರುತ್ತೆ. ಅಲ್ಲಿಗೆ ω³ ವ್ಯಾಲ್ಯೂ 1, ω³ ವ್ಯಾಲ್ಯೂ 1, ದಟ್ ಇಸ್ ಈಕ್ವಲ್ಸ್ ಟು 1 + ω² ವ್ಯಾಲ್ಯೂ ಎಲ್ಲರಿಗೂ ಗೊತ್ತು, ಬಿಕಾಸ್ 1 + ω + ω² is equals to 0 ಆದರೆ ω + ω² is equals to 0, hence is equals to -1, hence ω + ω² value is -1 ಆಗ್ಬೋದಾ. ಎಸ್ 2 more ಪ್ರಾಬ್ಲಮ್ಸ್, ಎಕ್ಸಾಮಿನೇಷನ್ ಪ್ರಾಬ್ಲಮ್ಸ್. 6ನೇ ತಾರೀಕು ನೀವೇ ನಿನ್ನೆ ಎಕ್ಸಾಮ್ ಬರೆದ್ರು ಆ ಪ್ರಾಬ್ಲಮ್ಸ್ ಅಲ್ಲಿದ್ದೀವಿ ನಾವು. 5th ಪ್ರಾಬ್ಲಮ್ ನೋಡಿ, z = x + 7 ತಗೊಂಡಿದ್ದೆಲ್ಲ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಮ್ಗೆ ಎಲಿಪ್ಸ್ ಬರುತ್ತೆ. ನಿಮ್ಮ ಅದೃಷ್ಟಕ್ಕೀಗ ಕೋನಿಕ್ ಸೆಕ್ಷನ್ ರಿಮೂವ್ ಮಾಡಿರೋದ್ರಿಂದ ದಿಸ್ ಟೈಪ್ ಆಫ್ ಕ್ವಶನ್ಸ್ ವಿಲ್ ಅವಾಯ್ಡ್ ಇನ್ ದ ಕ್ವಶನ್ ಪೇಪರ್ ಇನ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್. ಅಂದರೆ ಈ ವರ್ಷ ಬರೆಯೋರಿಗೆಲ್ಲ ಬರ್ತವೆ, ನಿಮಗಿಲ್ಲ. ಈ ಟಾಪಿಕ್ ತೆಗೆದ್ರಿಂದ ಯು ಹ್ಯಾವ್ ಎಕ್ಸಮ್ಷನ್ ಫ್ರಮ್ ಕೋನಿಕ್ ಸೆಕ್ಷನ್, ದಟ್ ಇಸ್ ಸರ್ಕಲ್, ಪ್ಯಾರಬೋಲಾ, ಎಲಿಪ್ಸ್, ಹೈಪರ್ಬೋಲಾ, ಲೈಕ್ ದಟ್. ಎಸ್, ದಿಸ್ ಇಸ್ ದ ಪ್ರಾಬ್ಲಮ್ ಫೆಮಿಲಿಯರ್. ಇದು ನಾನು ಆನ್ಲೈನ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. 2 ಕ್ವಶನ್ ಪೇಪರ್ಗಳಿದೆ, ಹುಷಾರಾಗಿ ಕೇಳ್ರಿ ಅಂತ ಕೂಡ ಹೇಳ್ಕೊಟ್ಟಿದ್ದೀನಿ. ನೀವು ಅಲ್ಲಿಗೂ ಮಾಡಿಲ್ಲ ಅಂದರೆ ತುಂಬ ದುರಾದೃಷ್ಟವಂತರು. ಎಸ್, ಇಲ್ಲಿ ನೋಡಿ
ತುಂಬ ಈಸಿಯಾಗಿ ಹೋದರೆ ಹೋಗಲಿ. ಐ ಹ್ಯಾವ್ ಸಜೆಸ್ಟೆಡ್ ಯು ರಿಮೆಂಬರ್ ದ ಫೈನಲ್ ಆನ್ಸರ್ ಫಾರ್ ದಿಸ್ ಪ್ರಾಬ್ಲಮ್ ಒನ್ ಚೆನ್ನಾಗಿ ನೆನ್ಪಿಟ್ಕೊಂಬಿಡಿ. ಬಟ್ ಇವಾಗ ಮಾಡ್ಕೊಡ್ತೀನಿ ಹೇಗೆ ಬಂತು ಅಂತ. ಬಟ್ ನೀವು ಟ್ರೈ ಟು ರಿಮೆಂಬರ್ ದಿ ಆನ್ಸರ್. ಇಲ್ಲಿ ಬೀಟಾ ಮೈನಸ್ ಆಲ್ಫಾ ಹಾಗೆ ಇಟ್ಕೊಂಡು ಇಲ್ಲಿ ಬೀಟಾ ಇಂಟು ಬೀಟಾ ಬಾರ್ ಆಲ್ಫಾ ಬಾರ್ ಬೀಟಾ ಅಂತ ಬರೀತೀನಿ. ಯಾವ ಪ್ಲೇಸ್ಗೆ ಏನು ಬರ್ಕೊಂಡೆ ಗೊತ್ತಾಯ್ತಾ ನಿಮ್ಗೆ ಎಲ್ಲರಿಗೂ? 1 ಪ್ಲೇಸ್ಗೆ ಬೀಟಾ ಇಂಟು ಬೀಟಾ ಬಾರ್. ಯಾಕೆ ಸರ್? ಬೀಟಾ 1 ಮಾಡ್ಲಸ್ ಬೀಟಾ 1 ಬೀಟಾ ಬಾರ್ 1 ಬೀಟಾ ಇಂಟು ಬೀಟಾ ಬಾರ್ 100% ನಮಗೆ 1 ಬರಬೇಕು. ಇಲ್ಲಿ 1 ಬೈ ಮಾಡ್ಲಸ್ ಆಫ್ ಬೀಟಾ ಕಾಮನ್ ಬರುತ್ತೆ, ಬೀಟಾ ಮೈನಸ್ ಆಲ್ಫಾ ಡಿವೈಡೆಡ್ ಬೈ ಬೀಟಾ ಬಾರ್ ಮೈನಸ್ ಆಲ್ಫಾ ಬಾರ್. ಆ್ಯಂಡ್ ಒನ್ ಮೋರ್ ಥಿಂಗ್, ಮಾಡ್ಲಸ್ ಆಫ್ ಝಡ್ ಬಾರು ಮಾಡ್ಲಸ್ ಆಫ್ ಝಡ್ ಬೋತ್ ಆರ್ ಸೇಮ್. ಅದಕ್ಕೆ ಅಲ್ಲಲ್ಲ ಇಲ್ಲೇನು ಹೇಳ್ಕೊಡ್ತಾ ಇದ್ದೀನಿ, ಮಾಡ್ಲಸ್ ಆಫ್ Z1 ಮೈನಸ್ Z2 ಏನು ತಗೊಳ್ತೀವಿ ಅದು ಹೋಲ್ ಕಾಂಜುಗೇಟ್ ಕಂಬೈನ್ ಮಾಡ್ಬೋದು. ಅಲ್ಲಿಗೆ 1 ಬೈ ಮಾಡ್ ಡಿಟರ್ಮಿನೆಂಟ್ ಆಫ್ ಬೀಟಾ ಮೈನಸ್ ಆಲ್ಫಾ ಡಿವೈಡೆಡ್ ಬೈ ಇದು ಬೀಟಾ ಮೈನಸ್ ಆಲ್ಫಾ ಆಗುತ್ತೆ. ಫಸ್ಟ್ ಏನು ಮಾಡ್ತೀವಿ, ಕಾಂಜುಗೇಟನ್ನು ಕಂಬೈನ್ ಮಾಡ್ತೀವಿ. ಕಂಬೈನ್ ಮಾಡಿದ ತಕ್ಷಣ ನಮ್ಮ ಹತ್ರ ಒಂದು ಎಷ್ಟು ರಿಸಲ್ಟ್ಸ್ ಹಾಕಿರೋದು ನೋಡಿದ್ದಕ್ಕೆ ಅಬ್ಬಬ್ಬ ಸಿಕ್ಕಾಬಿಟ್ಟು ಹಾಕಿದ್ದೀವಿ. ಎಷ್ಟು ಬೇಸಿಕ್ಸ್ ಹಾಕಿದ್ವಿ ನೋಡಿದ್ದಕ್ಕೆ. ಫಸ್ಟ್ ಇದನ್ನು ಕಂಬೈನ್ ಮಾಡಬೇಕು, ಮಾಡಿದ್ದೀನಿ. ಮತ್ತೆ ಮಾಡ್ ಝಡ್ ಬರ್ಕೋಬೋದು ಅಂದರೆ ಮಾಡ್ ರಿಮೂವ್ ಮಾಡ್ಬೋದು, ಕಾಂಜುಗೇಟ್ ರಿಮೂವ್ ಮಾಡ್ಬೋದು. ನೋಡಿ ಕಾಂಜುಗೇಟ್ ರಿಮೂವ್ ಆಗಿದೆ, ಗೆಟ್ ಕ್ಯಾನ್ಸಲ್. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಮಾಡ್ಲೆಸ್ ಆಫ್ ಬೀಟಾ? 1. ಸೊ 1 by 1 that is equals to 1. 1 is the final answer for this problem number 6. Here's one more problem is there, 7th one I think. What is the value of 1 plus omega minus omega square? ಹಾಗೆ ಇರಲಿ. 1 plus omega square minus omega whole power ಹಾಗೆ ಇರಲಿ. Does it odd number? Hence minus 1 power 6. Does it odd number? Yes. ಈ odd number ಈ ಮೈನಸ್ಗಾಗಿ ಫಸ್ಟ್ ಪ್ಲಸ್ ಆಗುತ್ತೆ, ಆಮೇಲೆ ಒಮೆಗಾ ಕ್ಯೂಬ್ ಬರುತ್ತೆ. ಆಗ್ಬೋದಾ? ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಒಮೆಗಾ ಕ್ಯೂಬ್? ಒಮೆಗಾ ಪವರ್ 6, ಒಮೆಗಾ ಕ್ಯೂಬು, ದೀಸ್ ಆರ್ ದಿ ಮಲ್ಟಿಪಲ್ಸ್ ಆಫ್ 3. ಆಗ್ಬೋದಾ? ಮಲ್ಟಿಪಲ್ಸ್ ಆಫ್ 3 ಅಂದರೆ -1 + 1 ದಟ್ ಈಸ್ ಈಕ್ವಲ್ಸ್ ಟು ಆನ್ಸರ್ 0. ಆಪ್ಷನ್ ಡಿ. ನಿನ್ನೆ ಆಪ್ಷನ್ಸ್ ಕಳಿಸಿದ್ದೀನಿ. ಈಗ ಯಾವ ಆಪ್ಷನ್ ಅಂತ ನಾನು ನೋಡ್ತಾ ಇಲ್ಲ, ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ನೀವು ಸ್ವಲ್ಪ ಅಬ್ಸರ್ವ್ ಮಾಡಬೇಕಾಗುತ್ತೆ. ಆಗ್ಬೋದಾ? 8th ಒನ್ ಬರೋಣ. 8th ಒನ್ಗೆ ಕ್ವಶನ್ ಬರೀತಾ ಇದ್ದೀನಿ. 8th ಕ್ವಶನ್ ಬಂದು 1 minus I√3. 1 minus I√3. Another complex number in numerator, cos theta plus I sin theta. Cos theta plus I sin theta. Denominator, another complex number is there, 2 times 1 minus I. Another complex number is there, cos theta minus I sin theta. For problem number 8, what we have to find out? Modulus. Yes, bumper offer. We can separate mod for every number. ಇದು ಮಾಡ್ಯುಲಸ್ ಆಫ್ 4 ಬರುತ್ತೆ, ಇದು ಮಾಡ್ಯುಲಸ್ ಆಫ್ 1 ಬರುತ್ತೆ. ನೋಡಿ ಇದು 2 ಹಾಗೆ ಇರುತ್ತೆ, ಮಾಡ್ಯುಲಸ್ ಆಫ್ √2 ಬರುತ್ತೆ, ಇದು ಮಾಡ್ಯುಲಸ್ ಆಫ್ 1 ಬರುತ್ತೆ. ಆಗ್ಬೋದಾ? ಎಸ್, ದಟ್ ಈಸ್ ಈಕ್ವಲ್ಸ್. ನೋಡಿ ಇದೆಲ್ಲ ಕ್ಯಾನ್ಸಲ್ ಆಯ್ತು, ಏನಿರಲ್ಲ. 2 ಡಿವೈಡೆಡ್ ಬೈ 2√2 ಕ್ಯಾನ್ಸಲ್, ದಟ್ ಈಸ್ ಫೈನಲ್ ಆನ್ಸರ್ 1 by √2. ಇಲ್ಲಿ ಏನು ಮಾಡಿದೆ ಸರ್? ಐ ಆಮ್ ನಾಟ್ ಗೋಯಿಂಗ್ ಟು ಸಿಂಪ್ಲಿಫೈ ದ ಕಾಂಪ್ಲೆಕ್ಸ್ ನಂಬರ್, ಅಂದರೆ ಸ್ಟ್ಯಾಂಡರ್ಡ್ ಫಾರ್ಮ್ ಮಾಡೋಕ್ಕೆ ಹೋಗಲಿಲ್ಲ ನಾನು. ಹಾಗೆ ನಮ್ಮ ಹತ್ರ ಪ್ರಾಪರ್ಟೀಸ್ ಇದೆ, 1 2 3 4 ಕಾಂಪ್ಲೆಕ್ಸ್ ನಂಬರ್ಸ್ಗೂ ಮಾಡಿ ಸಪ್ರೇಟ್ ಮಾಡಿ. ನೋಡಿ 2 ಈಸ್ ಎ ಕಾನ್ಸ್ಟೆಂಟ್, ಅದಕ್ಕೆ ಹೊರಗಡೆ ಇಟ್ಕೊಂಡಿದ್ದೀನಿ, ಯಾವುದೇ ಮಾಡಲು ಸಪ್ಲೈ ಮಾಡಿಲ್ಲ ಇದಕ್ಕೆ, ಅದನ್ನು ನೀವು ಗಮನ ಹರಿಸಬೇಕಿಲ್ಲಿ. ಆಗ್ಬೋದಾ? ದಟ್ ಈಸ್ ಆನ್ಸರ್ ಫಾರ್ ಪ್ರಾಬ್ಲಮ್ ನಂಬರ್ 8. ನೋಡಿ ಈ ಕ್ವಶನ್ ನಮಗೆ ಥಿಯರಿ ನೋಟ್ಸಲ್ಲಿದೆ. ನೀವು CET ಅಂದರೆ ಬರೀ CET ನೋಟ್ಸನ್ನು ಮಾತ್ರ ನಂಬಂಗಿಲ್ಲ. ಥಿಯರಿಯಲ್ಲಿ I⁴n, I⁴n+1, I⁴n+2, I⁴n+3 ಬೇಸಸ್ ಸೇಮ್ ಇದೆ, ಪವರ್ಸ್ ಕ್ಯಾನ್ ಬಿ ಆಡೆಡ್. ಮತ್ತೆ ನೋಡಿ ಈ ರೀತಿ ಎಲ್ಲೇ ಬರಲಿ, I⁴ ಕಾನ್ಸಿಕ್ಯೂಟಿವ್ ನಂಬರ್ಸ್. ಸರ್ ವಾಟ್ ಈಸ್ ಮೀನ್ ಬೈ ಕಾನ್ಸಿಕ್ಯೂಟಿವ್? ಸರ್ ನಂಬರ್ಗೆ ಕಾಮನ್ ಡಿಫರೆನ್ಸ್. ನೋಡಿ ಈ ನಂಬರ್ಗೆ +1 ಡಿಫರೆನ್ಸ್, ಈ ನಂಬರ್ಗೆ +1 ಡಿಫರೆನ್ಸ್, ಈ ನಂಬರ್ಗೆ +1 ಡಿಫರೆನ್ಸ್. ಆ ಥರ I⁴ ಕಾನ್ಸಿಕ್ಯೂಟಿವ್ ನಂಬರ್ಸ್ ಎಲ್ಲಾದರೂ ಬರಲಿ, ಆನ್ಸರ್ 0 ಅಂತ ಕಲ್ತ್ಕೊಂಬಿಡಿ. ಸಮ್ ಆಫ್ I⁴ consecutive terms of such a 4 numbers always 0. ಈಗ ನಾನು I⁴n ಅನ್ನ ಕಾಮನ್ ತೆಗಿತಾ ಇದ್ದೇನೆ. ಇಲ್ಲಿ 1, ಇಲ್ಲಿ I, ಇಲ್ಲಿ I² -1, ಇಲ್ಲಿ I³ -I, ಎಲ್ಲ ಕ್ಯಾನ್ಸಲ್. I⁴n ಇಂಟು ಎನಿಥಿಂಗ್ 0, ನಮಗೆ 0 ಬರ್ತದೆ. ಹಾಗೇನೆ ದಿಸ್ ಇಸ್ ರಿಪೀಟೆಡ್ ಪ್ರಾಬ್ಲಮ್. ದಿಸ್ ಇಸ್ ಇನ್ ಯುವರ್ ಎಕ್ಸಾಮಿನೇಷನ್ ಕ್ವಶನ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ಕೊಂಡಿದ್ರೆ ನನ್ನ ಹತ್ರ. ಅಲ್ಲಿ ಇದು 1 + 1 ಏನೋ ಬರುತ್ತೆ, 2 ಬರುತ್ತೆ, ಅಥವಾ 1 + 1 2ನ, ಅಥವಾ 2 + 2 4. ಸ್ವಲ್ಪ ನೋಡ್ರಿ, 4 ಆಪ್ಷನ್ ಇಲ್ಲ ಬಿಡ್ರಿ, 1 + 1 2ನೇ, ಅದು ಸ್ವಲ್ಪ ಗಮನ ಹರಿಸ್ರಿ. ಆ್ಯಂಡ್ 11th ಒನ್ ಆಲ್ಸೋ ರಿಪೀಟೆಡ್, ಮಾಡ್ಯುಲಸ್ ಆ್ಯಂಡ್ ಆಂಪ್ಲಿಟ್ಯೂಡ್. ಏನಿಲ್ಲ, 11th ಕ್ವಶನ್ಗೆ ನೀವು ಸ್ಟ್ಯಾಂಡರ್ಡ್ ಫಾರ್ಮ್ ಕನ್ವರ್ಟ್ ಮಾಡ್ಕೊಂಬೇಡಿ. ಏನು ನಾನು ಇವಾಗ ತಾನು ಹೇಳ್ತಾ ಇದ್ದೆ, 1 + I/1 - I ಎಲ್ಲೇ ಬರಲಿ ಇದು ಬರ್ತದೆ ಅಂತ.
ಮಾಡ್ಯುಲಸ್ ಆಫ್ ಝಡ್ ಏನು, ಝಡ್ ಇಸ್ ಈಕ್ವಲ್ಸ್ ಟು ಅಂದರೆ ಮಾಡ್ಯುಲಸ್ ಆಫ್ ಝಡ್ ಏನು ನಿಮಗೆ, ಮಾಡ್ಯುಲಸ್ ಆಫ್ ಝಡ್ ಬಂದು 1 ಆಗ್ಬೋದಾ. ಮಾಡ್ಯುಲಸ್ ಆಫ್ ಝಡ್ 1 ಬರ್ತದೆ ನಿಮಗೆ. ಕ್ವಶನ್ ನಂಬರ್ 11 ನಲ್ಲಿದ್ದೀನಿ ನಾನು. ಅಂಡ್ ಆಂಪ್ಲಿಟ್ಯೂಡ್ ವಿ ಹ್ಯಾವ್ ಟು ಫೈಂಡ್ ಔಟ್. ಆಂಪ್ಲಿಟ್ಯೂಡ್ ಫೈಂಡ್ ಔಟ್ ಮಾಡಬೇಕಾದ್ರೆ tan inverse of y by x 1/0 because x is 0 that is equals to pi by 2 because tan inverse 1/0 infinity tan inverse infinity pi by 2 ಅಲ್ಲಿಗೆ ಮಾಡ್ಯುಲಸ್ ಬಂದು 1 ಆಂಪ್ಲಿಟ್ಯೂಡ್ ಬಂದು pi by 2. we are in option B is the answer for the problem number 11 here. There is an excellent problem in 12th. Some extraordinary creation is required. ಪಾಪ ಅದು ಫ್ಲಾಶ್ ಆಗಿರಲ್ಲ ನಿಮಗೆ, ಬಹುಶಃ ತಪ್ಪು ಮಾಡಿರ್ಬೋದು. ಅದೇನು ಅಂತ ಹೇಳ್ತಾ ಇದ್ದೀನಿ ನೋಡಿ. ಝಡ್ ಬಾರ್ನ ಮಾಡ್ ಝಡ್ ಹೋಲ್ ಸ್ಕ್ವೇರ್ ಬರ್ಕೋಬೋದು. ನೀವು ಬೇಕಾದರೆ ಪ್ರಾಪರ್ಟೀಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ ನೋಡಿ. ಯು ಶುಡ್ ಕಾಂಟ್ಯಾಕ್ಟ್ ಎವ್ರಿ ಡೇ ವಿತ್ ದ ಸಬ್ಜೆಕ್ಟ್, ಅದರ್ವೈಸ್ ಯು ಲೂಸ್ ದ ಸಬ್ಜೆಕ್ಟ್, ಯು ಲೂಸ್ ದ ಲೈಫ್. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ವ್ಯಾಲ್ಯೂಬಲ್ ವರ್ಡ್ಸನ್ನು ಗಮನ ಹರಿಸ್ರಿ. ಡೈಲಿ ಸಬ್ಜೆಕ್ಟ್ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ಮಾತ್ರ ನಿಮ್ಮ ಬೆಳವಣಿಗೆ ಸ್ವಲ್ಪ ವರ್ಷಗಳಾದಮೇಲೆ ನಿನ್ನ ಹಿಂದೆ ಆಗಿರೋ ಬೆಳವಣಿಗೆ ಕಾಣ್ತವೆ. ಎಸ್, ಇಲ್ಲಿ ಪ್ರಾಪರ್ಟೀಸನ್ನು ನಾವು ನೆನ್ಪಿಟ್ಕೊಳ್ಳೋದಾದರೆ ಇಲ್ಲಿ ಮಾಡ್ಯುಲಸ್ ಆಫ್ 4 + 3i ಡಿವೈಡೆಡ್ ಬೈ 5 - i ಹೋಲ್ ಸ್ಕ್ವೇರ್. ಇಲ್ಲಿ ಬಂದು 16 + 9 / 25 + 1 ಹೋಲ್ ಸ್ಕ್ವೇರ್ ಆಗುತ್ತೆ. ದಟ್ ಇಸ್ ಈಕ್ವಲ್ಸ್ ಟು 25. ಈ ರೂಟು ಇದು ಕ್ಯಾನ್ಸಲ್ ಆಗುತ್ತೆ. 25/26 ಇಸ್ ದ ಆನ್ಸರ್ ಫಾರ್ ದ ಪ್ರಾಬ್ಲಮ್ ನಂಬರ್ 12. ಇಷ್ಟು ಈಸಿಯಾಗಿ ಬರುತ್ತೆ ಸರ್. ಪ್ರಾಪರ್ಟಿ ಗೊತ್ತಿರೋನಿಗೆ ಇಷ್ಟು ಈಸಿಯಾಗಿ ಬರ್ತದೆ. ಝಡ್ ಬಾರ್ ಕಂಡಿಡ್ಕೊಂಡು ಕೆಲವು ಮಾಡಿದ್ವಿ ಸರ್ ಅಂತ ಹೇಳ್ತಾ ಇದ್ರು ಫೋನಲ್ಲಿ. ಆನ್ಸರ್ ಬರಲಿಲ್ಲ ಸರ್ ಅಂತ ಟ್ರೈ ಮಾಡಿ. ಈ ಝಡ್ ಬಾರ್ ಫೈಂಡ್ ಔಟ್ ಮಾಡೋ ಸವಾಸ ಬೇಡ, ಹೀಗೆ ಮಾಡಿ. ಈ ಮೆಥಡಲ್ಲಿ ಬರ್ತಾ ಇದೆ ಅಂದರೆ ಅಫ್ಕೋರ್ಸ್ ಅದು ಕೂಡ ಬರ್ಬೋದೇನೋ, ಅಲ್ಲಿ ನೀವೇನಾದ್ರು ತಪ್ಪು ಮಾಡಿರ್ಬೋದು ನೋಡ್ರಿ. ಎಸ್, 13th one also super problem. They are given quadratic equation in that a is 1, b is -2, c is 4. quadratic equation ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಸಮ್ ಆಫ್ ದ ರೂಟ್ಸ್ ಎಲ್ಲರಿಗೂ ಗೊತ್ತು, -b/a that is equals to -2/1 that is equals to 2. ಏನಿದು ಆಲ್ಫಾ ಪ್ಲಸ್ ಬೀಟಾ. ಆಲ್ಫಾ ಮೈನಸ್ ಬೀಟಾ c/a that is equals to 4/1 that is equals to 4. ನಮಗೀಗ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ನ ನಾನು ಈ ರೀತಿ ಬರ್ಕೊಳ್ತೇನೆ. ನಿಮ್ಗೆಲ್ಲರಿಗೂ ಸಮಾಧಾನ. ಯಾಕೆ ಸರ್ ಈ ರೀತಿ ಬರೆದ್ರು ಹೇಳ್ರಿ. ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ a + b ಸ್ಕ್ವೇರ್ ಫಾರ್ಮುಲಾ ಹಾಕಿ ಅದರಲ್ಲಿ ಬರುವಂಥ 2 ಟೈಮ್ಸ್ ಆಲ್ಫಾ ಮೈನಸ್ ಬೀಟಾನ ಸಬ್ಟ್ರಾಕ್ಟ್ ಮಾಡಿ ಹಾಕಿ. ನಿಮ್ಗೆ ಉಳಿಯೋದು ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರು. ಇನ್ನೊಂದ್ಸಲಿ ಸರ್, ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ನ ಎಕ್ಸ್ಪೆನ್ಷನ್ ಮಾಡಿ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ ಆಲ್ಫಾ ಬೀಟಾ ಮೈನಸ್ 2 ಟೈಮ್ಸ್ ಆಲ್ಫಾ ಬೀಟಾ ಗೆಟ್ ಕ್ಯಾನ್ಸಲ್. ವಿ ಲೆಫ್ಟ್ ವಿತ್ ಆಲ್ಫಾ ಪ್ಲಸ್ ಬೀಟಾ, ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್. ಇದೆಷ್ಟು 2 ಸ್ಕ್ವೇರ್. ಆಮೇಲೆ ಇದೆಷ್ಟು 4 - 8 that is equals to -4 is the answer for problem number 13 in this question paper. Yes, 14th and 15th are repeated problems. n is a multiple of 6 ಅಂದ್ರು ಅದು ಮಲ್ಟಿಪಲ್ ಆಫ್ 3ನೇ. ಒಮೆಗಾ ಪವರಲ್ಲಿ n ಇದೆ, ಆ ಎನ್ಗೆ ಕೆಳಗಡೆ ಮಲ್ಟಿಪಲ್ಸ್ ಆಫ್ 6 ಅಂತ ಕೊಟ್ಟಿದ್ದಾರೆ. ಮಲ್ಟಿಪಲ್ಸ್ ಆಫ್ 6 ಎಲ್ಲ ಮಲ್ಟಿಪಲ್ಸ್ ಆಫ್ 3ನೇನಾ? ಹಾಂ, ಆಗ್ಬೋದು ಸರ್. ಮಲ್ಟಿಪಲ್ಸ್ ಆಫ್ 3 ಪವರ್ಸಲ್ಲಿ ಇದ್ದಾಗ ಒಮೆಗಾ ವ್ಯಾಲ್ಯೂಸ್ ಏನಾಗುತ್ತೆ ಗೊತ್ತಾ ನಿಮಗೆ? 1. ಅದಕ್ಕೋಸ್ಕರ ಆನ್ಸರು 2 ಇದಕ್ಕೆ. ಇಲ್ಲಿ ಮಾಡ್ಝಡ್ ಕೊಟ್ಟ ಟೀಟಾ ಕೊಟ್ಟ ಪೋಲಾರ್ ಫಾರ್ಮ್ ಬರ್ಕೊಂಡು ಕಾಂಪ್ಲೆಕ್ಸ್ ನಂಬರ್ನ ಫೈಂಡ್ ಔಟ್ ಮಾಡಿದ್ದೀನಿ. ಈಸಿಯೆಸ್ಟ್ ಪ್ರಾಬ್ಲಮ್ಸ್. 16th ಪ್ರಾಬ್ಲಮ್ ಆಪ್ಷನ್ಸ್ ರಾಂಗ್ ಕೊಟ್ಟಿದ್ದೀನಿ, ಮಿಸ್ಟೇಕ್ ಆಗಿದೆ. ಅದಕ್ಕೆ ನಾನು 21st ಪ್ರಾಬ್ಲಮ್ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ವ್ಯಾಲ್ಯೂಯೇಷನ್ ಮಾಡಿ ನಿಮಗೆ ಮಾರ್ಕ್ಸ್ ಹಾಕಬೇಕಾದ್ರೆ ನಾನು 21st ಅಂತ ಕನ್ಸಿಡರ್ ಮಾಡಿ ಹಾಕ್ತೀನಿ. ಎಕ್ಸ್ಟ್ರಾ ಕ್ವೆಶನ್ಸ್ ಕೊಟ್ಟಿದ್ದು ಅದೇ ಉದ್ದೇಶಕ್ಕಾಗಿ. ಇನ್ನೂ ಒಂದು ಕ್ವೆಶನ್ ಮಿಸ್ಟೇಕ್ ಆಗಿದೆ, 22 ಕೂಡ ಮಿಸ್ಟೇಕ್ ಆಗಿದೆ. 16 and 20 ಕ್ವೆಶನ್ಸಲ್ಲಿ ನಾನೇ ಮಿಸ್ಟೇಕ್ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ, ಆಲ್ಫಾ ಇಸ್ ಈಕ್ವಲ್ಸ್ ಟು ಮೈನಸ್ ಒಮೆಗಾ. ಆಲ್ಫಾ ಟು ದಿ ಪವರ್ ಆಫ್ 11 ಬೇಕಾಗಿರೋದು ಮೈನಸ್ ಒಮೆಗಾ ಟು ದಿ ಪವರ್ ಆಫ್ 11 ಆಗಬೇಕು. ಇದು ಮೈನಸ್ ಆಗುತ್ತೆ, ಒಮೆಗಾ ಟು ದಿ ಪವರ್ ಆಫ್ 11 ಮೈನಸ್ ಹಂಗೆ ಇರುತ್ತೆ. ಇದು ಒಮೆಗಾ ಕ್ಯೂಬ್ ಇಂಟು ಐ ಥಿಂಕ್ ದಿಸ್ ಇಸ್ 36 ಆಗಲ್ಲ. ಎಸ್, 34 ಆಗುತ್ತೆ ನೋಡಿ. ಎಷ್ಟಾಗುತ್ತೆ ಅಲ್ಲಿಗೆ? 102 ಆಗುತ್ತೆ. 37 ಆದರೆ ಕರೆಕ್ಟಾಗಿ ಸರ್ ಆಗುತ್ತೆ. 37 3 is 111. ಅಲ್ಲಿಗೆ -1 ಬರಬೇಕು. ಆಪ್ಷನ್ 1ನಲ್ಲಿ ಅದು -1 ಇರಬೇಕು. ನಾನು 1 ಕೊಟ್ಟಿದ್ದೀನಿ. ಅದಕ್ಕೇನು ಗ್ರೇಸ್ ಅಂತಲ್ಲ, 21st ಕ್ವೆಶನ್ ಕನ್ಸಿಡರ್ ಮಾಡ್ಕೊಳ್ತೇನೆ. ಆಗ್ಬೋದಾ? ಎಸ್. 17th ಕ್ವೆಶನ್ ಇಸ್ ರಿಪೀಟೆಡ್. ನಿಮ್ಮ ಮೆಟೀರಿಯಲ್ ಇದೆ, ಮತ್ತು ಅದನ್ನು ನಾನು ಹೇಳ್ಸ್ಕೋಬೇಡಿ, ಒಮೆಗಾ ಪವರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. 18th ಒನ್ನು
ಇಟ್ ಈಸ್ ನಾಟ್ ಇನ್ ಪೋಲಾರ್ ಫಾರ್ಮ್. ಅವನು ಸೈನ್ ಪ್ಲಸ್ ಐ ಕಾಸ್ ಅಲ್ಲಿ ಕೊಟ್ಟಿದ್ದ. ಸೈನ್ ಪ್ಲಸ್ ಐ ಕಾಸ್ ನೆವರ್ ಇನ್ ಪೋಲಾರ್ ಫಾರ್ಮ್. ಅದಕ್ಕೆ ನಾನು ಅಲೈಡ್ ಆಂಗಲ್ ಯೂಸ್ ಮಾಡಿ ಅದನ್ನ 90 ಮೈನಸ್ ಯೂಸ್ ಮಾಡಿ ಕಾಸ್ ಪ್ಲಸ್ ಐಸನಿಗೆ ಕನ್ವರ್ಟ್ ಮಾಡಿಕೊಂಡೆ. ಕಾಸ್ ಪ್ಲಸ್ ಐಸನಿಗೆ ಕನ್ವರ್ಟ್ ಮಾಡ್ಕೊಂಡ್ಮೇಲೆ 18th ಕ್ವಶನಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕಿರೋದು ಆಂಪ್ಲಿಟ್ಯೂಡ್. ಆಂಪ್ಲಿಟ್ಯೂಡ್ ಅಂದರೆ π/2 ಮೈನಸ್ π/5 ದಟ್ ಇಸ್ ಈಕ್ವಲ್ಸ್ ಟು 10 LCM 5π ಮೈನಸ್ 2π ದಟ್ ಇಸ್ ಈಕ್ವಲ್ಸ್ ಟು 3π/10 ಆಗುತ್ತೆ. ನೋಡ್ರಿ 3π/10 ಇದೆಯಾ? 18ನಲ್ಲಿ 100% ಲಾಸ್ಟ್ ಆಪ್ಷನ್ ಇದೆ. ಮತ್ತೆ 19th ಕ್ವಶನ್ಗೆ 5 ಅಪ್ಲೈ ಮಾಡಿದಾಗ ಮೈನಸ್ ಆಚೆ ಬರುತ್ತೆ. i⁴ i⁴ ಇಂಟು i⁴ 1 ಆಯಿತು ಮೈನಸ್ x0 y ಬಂದು -1. ವಾಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ಇನ್ ದ ಕ್ವಶನ್ ನಂಬರ್ 99? ಆಂಪ್ಲಿಟ್ಯೂಡ್. ಯಾವ ಕೋಆರ್ಡಿನೇಟ್ಸ್ ಇರುತ್ತೆ? x y ನೆಗೆಟಿವ್, ಅಲ್ಲಿಗೆ ಮೈನಸ್ tan ಇನ್ವರ್ಸ್ y/x ದಟ್ ಇಸ್ ಈಕ್ವಲ್ಸ್ ಟು 4th ಕ್ವಾಡ್ರೆಂಟ್ ಅಲ್ವಾ? 4th ಕ್ವಾಡ್ರೆಂಟ್ಗೆ ಸೇರುತ್ತಿದ್ದು. 4th ಕ್ವಾಡ್ರೆಂಟಲ್ಲಿ ಆಂಪ್ಲಿಟ್ಯೂಡ್ -θ, ಅಲ್ಲಿಗೆ 1/x ಅಂದರೆ 0 ಆಗ್ತಾ ಇದೆ, ಅಲ್ಲಿಗೆ -π/2 ಆಗುತ್ತೆ. ಈ ಮೈನಸ್ ಬಿಡಬಾರ್ದು. 4th ಕ್ವಾಡ್ರೆಂಟಲ್ಲಿ ಆಂಪ್ಲಿಟ್ಯೂಡ್ ನೆಗೆಟಿವ್ ಆಗುತ್ತೆ, ಅದಕ್ಕೋಸ್ಕರ -π/2. ನಿನ್ನೆ ಕೆಲವರು +π/2 ಹಾಕಿದ್ದಾರೆ. -π/2 ಇಸ್ ದ ಆನ್ಸರ್ ಫಾರ್ ದಿ ಪ್ರಾಬ್ಲಮ್ ನಂಬರ್ ಎಸ್. ಆಮೇಲೆ 20th ಕೂಡ ಪ್ಯೂರ್ಲಿ ಇಮ್ಯಾಜಿನರಿ ಅಂತ ಕೊಟ್ಟಿದ್ದಾರೆ. ಆಗಲೇ ಯಾವುದೋ ಒಂದು ಲಾಸ್ಟ್ ವಿಡಿಯೋದಲ್ಲಿ ಅಸೈನ್ಮೆಂಟ್ ಕೊಟ್ಟೆ, ನೀವೇ ಮಾಡ್ಕೊಳ್ಳಿ, ಇಷ್ಟು ಬರುತ್ತೆ sin α = 0 α = nπ ಅಂತ. ಇಲ್ಲಿ ಕೂಡ ಹಂಗೆ ಮಾಡ್ಕೊಳ್ಳಿ. ಅದನ್ನು ಸ್ಟ್ಯಾಂಡರ್ಡ್ ಫಾರ್ಮ್ ಕನ್ವರ್ಟ್ ಮಾಡಿಕೊಂಡು ಪ್ಯೂರ್ಲಿ ಇಮ್ಯಾಜಿನರಿ ಅಂದರೆ ರಿಯಲ್ ಪಾರ್ಟ್ 0 ಮಾಡಿ. ಅವಾಗ ನಾವು ಇಮ್ಯಾಜಿನರಿ ಪಾರ್ಟ್ 0 ಮಾಡಿದ್ವಿ, ಈಗ ರಿಯಲ್ ಪಾರ್ಟ್ 0 ಮಾಡಿ ಆನ್ಸರ್ ಮಾಡಿ. ಆಮೇಲೆ 21st ಒನ್ನು ಅದು ಅಷ್ಟೇ. ಆಂಪ್ಲಿಟ್ಯೂಡ್ ಆಫ್ ಶಾರ್ಟ್ಕಟ್, ಆಂಪ್ಲಿಟ್ಯೂಡ್ ಆಫ್ z1/z2 ಆಗುತ್ತೆ. ದಟ್ ಇಸ್ ಈಕ್ವಲ್ಸ್ ಟು 45 ಮೈನಸ್ 60 ಆಗುತ್ತೆ, -15 ದಟ್ ಇಸ್ ಈಕ್ವಲ್ಸ್ ಟು -π/12 ಆಗುತ್ತೆ ಶಾರ್ಟ್ಕಟ್. ಆಂಪ್ಲಿಟ್ಯೂಡ್ ಆಫ್ z1 ದಟ್ ಇಸ್ ಈಕ್ವಲ್ಸ್ ಟು ಆಂಪ್ಲಿಟ್ಯೂಡ್ ಆಫ್ z1 - z2 ಬರುತ್ತೆ. z1 ಬಂದು π/4, z2 ಬಂದು ಅಲ್ಲ, ನಾನು ರಿವರ್ಸ್ ಕೇಳಿರೋದಿಲ್ಲ, ಸಾರಿ, ಆನ್ಸರ್ ಏನಾದ್ರು ಬದಲಾವಣೆ ಆಗ್ಬೋದೇನೋ. ಇಲ್ಲ ಏನಾಗಲ್ಲ. z2ನೇ 45 ಇಯರ್, z1 ಬಂದು 60. ಎಸ್, -π/12 ಈಸ್ ಕರೆಕ್ಟ್ ಆನ್ಸರ್, ಬಟ್ ನಾಟ್ π/12. ನೆಕ್ಸ್ಟ್ 22nd ತಪ್ಪಿದೆ. ಅದು 4 - 3 ಒಮೆಗಾ, 4 - 3 ಒಮೆಗಾ -3 ಒಮೆಗಾ ಸ್ಕ್ವೇರ್ ಹೋಲ್ ಟು ದಿ ಪವರ್ ಆಫ್ ಐ ಥಿಂಕ್ 6 ಏನೋ ಇರಬೇಕು. ನಾನು ಪವರ್ ಕೊಟ್ಟಿಲ್ಲ ನಿಮಗೆ. ಪವರ್ 4 6 ಏನೋ ಇರಬೇಕು, ಅದು ಆಪ್ಷನ್ ತగ్గಟ್ಟೆ ಬರೀತೀನಿ. -3 ಕಾಮನ್ ತಗೊಂಡ್ರೆ ಒಮೆಗಾ ಪ್ಲಸ್, ಯು ಆರ್ ನಾಟ್ ಅಂಡರ್, ಸಾರಿ, ಇದು ಕೂಡ ಕಾಣಿಸ್ತಾ ಇಲ್ಲ ನಿಮ್ಗೆ ಅಂತ ಕಾಣ್ತಾ ಇದೆ. ಇದು ಇಷ್ಟು ಕಾಣ್ತಾ ಇದೆ, ಇದನ್ನು ನಾನು ಈ ಕಡೆ ಬರ್ಕೊಳ್ತೇನೆ. ಎಸ್ ಲಾಸ್ಟ್ ಪ್ರಾಬ್ಲಮ್ನ 4 -3 ಕಾಮನ್ ತೆಗೆದ್ರೆ 1 + ಒಮೆಗಾ ಸ್ಕ್ವೇರ್. ಇಲ್ಲಿ ಪವರ್ ಸಮಥಿಂಗ್ ಏನು ಬರೀಬೇಕು, ಆನ್ಸರ್ಗೆ ಹೊಂದ್ಕೊಂಡು ಬರ್ಕೊಡ್ತೀನಿ ನಾನು. 4 - 3 ಇದು -1 ಆಯ್ತು, ದಟ್ ಇಸ್ ಕ್ವಶನ್ 7. ಆನ್ಸರಲ್ಲಿ 243 ಇರೋದ್ರಿಂದ ಬಹುಶಃ ಇದು 7 ಪವರ್ ಐ ಥಿಂಕ್ 4 ಅನಿಸುತ್ತೆ. ಅದು ಕ್ವಶನ್ ಮಿಸ್ಟೇಕ್ ಇರೋದ್ರಿಂದ ಈ ಆನ್ಸರ್ ಬರೋದಿಲ್ಲ. ಇವಾಗ ನಿಮಗೆ 7 ಬರುತ್ತೆ, ಹೌದಾ? ಈಗ ಅದು ಎಕ್ಸ್ಟ್ರಾ ಕ್ವಶನ್ ಆಗಿರೋದ್ರಿಂದ ಯಾರಿಗೂ ಏನು ಮಾರ್ಕ್ಸ್ ಸಿಗಲ್ಲ. ಈಗ ಪವರ್ ಏನಿದ್ರೆ ನಮಗೆ ಫಸ್ಟ್ ಆಪ್ಷನ್ ಬರುತ್ತೆ ಅನ್ನೋದನ್ನ ನೋಡಿಬಿಡೋಣ. ಎಸ್, ಇಫ್ ಯು ಸಪೋಸ್ ಟು 3 ಹಿಯರ್, 3 ಇಲ್ಲಿ 3 ಇದ್ದೆ ಅಂತ ಅನಿಸುತ್ತೆ. 3 ಇದ್ರೆ ಇಲ್ಲಿ ಆವಾಗ 7 × 7 × 7 ಎಷ್ಟು ಬರುತ್ತೆ? 49 × 7 7 9 63 7 4 28 28 ಪ್ಲಸ್ 34. ಎಸ್, ಐ ಥಿಂಕ್ ದಿಸ್ ಇಸ್ ಪವರ್ 3. ಮಿಸ್ ಮಾಡಿದ್ದೀನಿ. ಈಗ ನೀವು ಹೆಂಗೆ ಹಾಕ್ಕೊಂಡ್ರೆ ಸರ್, ಅದೇ ಫಸ್ಟ್ ಆಪ್ಷನ್ 343 ಬರಬೇಕಾದ್ರೆ ನಾನು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡಿದೆ. ಈ 7 ಬಂತು, ಪವರ್ 3 ಹಾಕ್ಕೊಂಡಾಗ ಇಷ್ಟು ಆನ್ಸರ್ ಬಂತು. ಆ ಕ್ವಶನ್ಗೆ ನೀವಿನ್ನ ಹಾರ್ಡ್ ಕಾಪಿ ನಿಮ್ಮ ಹತ್ರ ಇಲ್ಲದೇ ಇರೋದ್ರಿಂದ ಕ್ವಶನ್, ಇಫ್ ಯು ಹ್ಯಾವ್ ದಿ ಹಾರ್ಡ್ ಕಾಪಿ ಕ್ವಶನ್ ಪೇಪರ್ ಯು ಕ್ಯಾನ್ ಮೇಕ್ ಇಟ್ 3. ಯು ಡೋಂಟ್ ಹ್ಯಾವ್ ಹಾರ್ಡ್ ಕಾಪಿ. ಹೆನ್ಸ್ ಈಗ ಅದಕ್ಕೆ ನೀವು ಆಪ್ಷನ್ 7 ಅಂತಾನೆ ಫಿಕ್ಸ್ ಮಾಡ್ಕೋಬೇಕು. ಕ್ವಶನ್ ಚೇಂಜ್ ಮಾಡಿದ್ರೆ 343, ಇಫ್ ಫಾರ್ ದಿ ಸೇಮ್ ಕ್ವಶನ್ ಆನ್ಸರ್ ಇಸ್ 7. ಆಗ್ಬೋದಾ? ಅಲ್ಲಿಗೆ ಕಾಂಪ್ಲೆಕ್ಸ್ ನಂಬರ್ಸು ಮುಗಿಸಿದೀವಿ ಅಂತ ನಾವು ಇನ್ನೊಂದು ಚಾಪ್ಟರ್ಗೆ ಹೋಗಿ ಇದನ್ನು ಅರ್ಧಾಂಬರ್ಧ ಕಲಿತು ಬಿಟ್ಟು ಹೋದರೆ ಹಾಗಲ್ಲ. ನಿಮ್ಗೊಂದು ಸ್ಟೋರಿ ಹೇಳ್ತೀನಿ ನೋಡಿ. ನಾನು ಯಾವಾಗ ಹೇಳೋದೆ, ನೀವು ಇನ್ನು ಎಕ್ಸಾಮ್ CET ಬರೆಯೋದು ಆಫ್ಟರ್ 1 ಇಯರ್. ಚೆನ್ನಾಗಿ ನೆನ್ಪಿಟ್ಕೊಳ್ಳೋಣ ಹೇಳ್ತೀನಿ ಅಂತ. ಈಗ ನಾಮಕಾವಾಸ್ತಕ್ಕೆ ಸಿಲೆಬಸ್ ಆಗೋಗ್ಬೇಕು ಅಂತ ನಂದು ಟ್ರಿಗ್ನಾಮೆಟ್ರಿ ಆಗೋಯ್ತು, ನಂದು ಕಾಂಪ್ಲೆಕ್ಸ್ ನಂಬರ್ಸ್ ಆಗೋಯ್ತು, ನಂದು ನೆಕ್ಸ್ಟ್ ಇನ್ನು ಲೀನಿಯರ್ ಇನ್ಇಕ್ವಾಲಿಟೀಸ್ ಆಗೋಯ್ತು ಅಂತ ಹೇಳ್ಕೊಡಕ್ಕೆ ಮಾಡೋದಿಲ್ಲ ನಾನು. ನೆಕ್ಸ್ಟ್ ಇಯರು ಪರ್ಫೆಕ್ಟ್ ಆಗಿ ಇದರಲ್ಲಿ ಬರುವಂಥ ಕ್ವಶನ್ಸ್ಗೆ ಆನ್ಸರ್ಸ್ ಮಾಡಬೇಕು ನೀವು. ಅದಕ್ಕೆ ನಾನು ಸ್ಲೋ ಆಗಿ ಬರ್ತೀನಿ. ಅಂದರೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ, ಬಿಫೋರ್ ಗೋಯಿಂಗ್ ಟು ದ ಲೀನಿಯರ್ ಇನ್ಇಕ್ವಾಲಿಟೀಸ್ ಟಾಪಿಕ್ ಐ ಹ್ಯಾವ್ ಪ್ರಿಪೇರ್ 1 ಕ್ವಶನ್ ಪೇಪರ್ ಅಬೌಟ್ ದಿಸ್ ಕಾಂಪ್ಲೆಕ್ಸ್ ನಂಬರ್ಸ್ ಫಾರ್ 60 ಕ್ವಶನ್ಸ್. ಐ ವಿಲ್ ಸೆಂಡ್ ಯು
ಅದನ್ನು ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ನೀವು ಅದಕ್ಕೆ ಆನ್ಸರ್ಸ್ ಮಾಡಿ ಬರೆದೇ ಇರೋದನ್ನು ದಯವಿಟ್ಟು ಫೋನ್ ಮುಖಾಂತರ, ಈಗ ನಾನು 10 ಮೆಂಬರ್ಸ್ ಚೆನ್ನಾಗಿ ಏನು ಬರೆದಿದ್ದಾರೆ ಅಂತ ಹೇಳಿದ್ನೋ ಅಟ್ಲೀಸ್ಟ್ ಅವರಾದರೂ ಕೂಡ 60ಯಲ್ಲಿ ಇಂಥವು ಬರಲಿಲ್ಲ ಅಂತ ಹೇಳಿಸ್ಕೋಬೇಕು. ಅಲ್ಲಿಗೆ ನಾನು ಮುಂದೆ ಚಾಪ್ಟ್ರು ಆಗೋಗ್ತಾ ಇದೆ ಚಾಪ್ಟರ್ಗಳಂತ ಹೇಳಕ್ಕೆ ಮಾಡ್ತಿಲ್ಲ. ಮಾಡಿದ್ದು ಪರ್ಫೆಕ್ಟ್ ಆಗಬೇಕು. ಅಂದರೆ ಈ ವರ್ಷ ನೀವು ಎಕ್ಸಾಮ್ ಬರೆಯಂಗಿದ್ದಿದ್ರೆ ನೆಕ್ಸ್ಟ್ ಟಾಪಿಕ್ ಹೋಗ್ಬಿಟ್ಟು ಇವು ಕೂಡ ನೆನ್ಪಿಟ್ಕೊಳ್ರು ಆ ಥರದಲ್ಲಿ ಎಕ್ಸಾಮ್ ಇದೆ ಅಂತ ಹೇಳ್ತಿದ್ದೆ. ಯು ಆರ್ ಗೋಯಿಂಗ್ ಟು ರೈಟ್ ದ ಎಕ್ಸಾಮಿನೇಷನ್ ಆಫ್ಟರ್ 1 ಇಯರ್. ಅದಕ್ಕೋಸ್ಕರ ಇದ್ರ ಮೇಲೆ ಪದೇ ಕ್ವಶನ್ಸ್ ವರ್ಕ್ ಮಾಡಿದರೆ ಮಾತ್ರ ಲಾಂಗ್ ಟೈಮ್ ನೆನಪಿರ್ತದೆ. ಅದಕ್ಕೆ ಉದ್ದೇಶಕ್ಕೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ಕೊಡ್ತೀನಿ ನಾನು ನೆಕ್ಸ್ಟು. ಅದು ಮುಗಿದ ನಂತರ ಕಾಂಪ್ಲೆಕ್ಸ್ ನಂಬರ್ ಸಕ್ಸಸ್ಫುಲ್ ಆಗಿ ಮುಗಿದ ನಂತರ ಆಮೇಲೆ ಲೀನಿಯರ್ ಈಕ್ವಾಲಿಟೀಸ್ ಬೇಕಾದರೆ ಹೋಗೋಣ. ಮತ್ತು ಟ್ರಿಗ್ನಾಮೆಟ್ರಿ ಕೂಡ ಮರ್ತಿರ್ತಾರೆ ನೀವು, ಅದ್ರ ಮೇಲೆ ಕೂಡ ಒಂದು ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿ ನಿಮ್ಗೆ ಸೆಂಡ್ ಮಾಡ್ತೀನಿ, ಅದು ಕೂಡ ಆನ್ಸರ್ಸ್ ಮಾಡಬೇಕು. ಆಗಿದ್ದಾಗಿದ್ದೆಲ್ಲ ಕ್ವಶನ್ ಪೇಪರ್ಸ್ ಮುಖಾಂತರ ಪ್ರಿಪೇರ್ ಆಗಬೇಕು ನೀವು. ಆಗ್ಬೋದಾ? ಎಸ್.